ನಾಯಿ ಏನ್ ಮಾಡ್ಬಿಟ್ಟು ಅದು ತುಂಬಾ ಚೇಷ್ಟೆ ಮಾಡುತ್ತಿತ್ತು ಮತ್ಸ್ಯ. ಮರ ಹತ್ತೋದು, ನಾಯಿ ಕೆಣಕೋದು, ಬಾಲ ಬಿಡೋದು, ಹಿಂಗೆ ಆಡಿಸೋದು, ಈ ಥರದ್ದೆಲ್ಲ ರೇಗಿಸ್ತಾ ಇತ್ತು. ಇದೊಂದು ಹಾರ ಬಿಟ್ಟು ಹಿಡಿದ್ಬಿಟ್ಟು ಸಾಯಿಸ್ಬಿಡ್ತು. ಇವಾಗ ನೇರ ಸತ್ತೋಗ್ಬಿಡ್ತಲ್ಲ ಅಂತ ಹೇಳಿ ಗುರುಗಳು ಏನ್ ಮಾಡಿದ್ರು, ಅದ್ರ ನೆನಪಿಗೊಂದು ಆಂಜನೇಯನ ಪ್ರತಿಷ್ಠೆ ಮಾಡ್ಬೇಕಣೆ, ಒಂದು ಸಣ್ಣದೊಂದು ಆಂಜನೇಯನ ಮೂರ್ತಿ ಮಾಡ್ತು. ಅವ್ರು ಸಣ್ಣದು ಅಂತಂದ್ರೆ ಎಲ್ಲದೂ ದೊಡ್ಡದಾಗ ಆಗೋದು. ಆಮೇಲೆ ಆಚಾರ್ಯ ಹೇಳಿದ್ರು ಸಣ್ಣದೊಂದು ಮೂರ್ತಿ ಮಾಡ್ಕೊಡೆ, ಒಂದ್ ಎಂಥದ್ದು ಒಂದು ಕಟ್ಟೆ ಥರದ್ ಕಟ್ಟಿ ಎಲ್ಲರೂ ಕೂಡ ಸಾರ್ವತ್ರಿಕವಾಗಿ ಅದನ್ನು ಪೂಜಿಸುವಂಥದ್ದಾಗಬೇಕು ಅಂತ ಹೇಳಿ ಒಂದು ಸಿಮೆಂಟಿನ ಕಟ್ಟೆ ಕಟ್ಸು ಅಂತ ಹೇಳಿದ್ರು. ಮೂರ್ತಿ ಸಣ್ಣದು ಅಂತ ಹೇಳಿದ್ರು, ಈ ಮೂರ್ತಿ ಬಂತು. ಅಷ್ಟೊತ್ತಿಗೆ ನಮ್ಮ ಗ್ರಾಮ ದೇವತೆ ಹೊನ್ನಾವರ ದೇವಸ್ಥಾನ ನಿರ್ಮಾಣ ಆಗ್ತಿತ್ತಲ್ಲ, ಅವ್ರನ್ನ ಕರೆಸಿದ್ವಿ. ನೋಡಪ್ಪ, ನನಗೆ 2 ದಿವಸ ಈ ಮಂಟಪ ಆಗ್ಬೇಕು, ನಾನು ಪ್ರತಿಷ್ಠೆ ಮಾಡ್ಬೇಕು ಅಂತ ಹೇಳಿ. ಇದು 3 ದಿವಸದಲ್ಲಿ ಆದಂತ ಮಂಟಪ ಇದು. ಅದಾದ್ಮೇಲೆ ಇದನ್ನ ಕವರ್ ಮಾಡಿದ್ವಿ. ಇಲ್ಲಿ ಆಂಜನೇಯ ಪ್ರತಿಷ್ಠೆ ಅದು ದೂರದಲ್ಲಿ ಆ ಕಡೆ ಇದಾಗಿದ್ದು, ಅದನ್ನ ಆ ಜಾಗದಲ್ಲಿ ಪ್ರತಿಷ್ಠೆ ಮಾಡಬಾರ್ದಲ್ಲ, ಹಾಗಾಗಿ ಈ ಕಡೆ ಮಾಡಿ. ಅದೇನೋ ಗುರುಗಳ ಮುಂದಿಂದ ಗೊತ್ತಿತ್ತಿಲ್ಲ ನಮ್ಗೆ ಇಲ್ಲೊಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂತ.
कृपानस्सन्ततं पातु बिन्दुमाधव सद्गुरो स्वान्तय्यस्य सदालीनं मारुतौ स्वान्तरात्मनि बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमत्स्मरणाद् भवेत् असाध्यसाधकस्वामिन् असाध्यं तव किं वद रामदूतकृपासिन्धो मत्कार्यं साधय प्रभो अवधूतसद्गुरुबिन्दुमाधवस्वामिने नमः सद्गुरुचरणारविन्दाभ्यां नमः। ಆತ್ಮೀಯ ಭಕ್ತಬಂಧುಗಳೇ, ಶ್ರೀ ಕ್ಷೇತ್ರ ಬೆಲಗೂರು ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂತಹ ದಿವ್ಯವಾದ ಕ್ಷೇತ್ರ. ಅಗಸ್ತ್ಯ ಮಹಾಮುನಿಗಳು ತಪಸ್ಸನ್ನು ಆಚರಿಸಿ ಜ್ಯೋತಿಷ್ಠೋಮಯಾಗ ನಡೆದಂಥ ಒಂದು ಪವಿತ್ರವಾದ ಭೂಮಿ ಈ ಕ್ಷೇತ್ರ ಬೆಲಗೂರು. ಜೊತೆಗೆ ಬೆಲಗೂರಿಗೆ ಹತ್ತಿರದಲ್ಲಿರತಕ್ಕಂತಹ ಸದ್ಗುರು ಅವಧೂತ ಬಿಂದುಮಾಧವ ಸ್ವಾಮಿಗಳವರ ತೋಟ, ಆ ತೋಟದಲ್ಲಿ ಒಂದು ವಸಿಷ್ಠಾಶ್ರಮ, ಗಣಪತಿಯ ಸನ್ನಿಧಾನ, ಆಂಜನೇಯನ ಸನ್ನಿಧಾನ, ಇದೆಲ್ಲವನ್ನು ನೋಡಿದ್ರೆ ಇದು ಯಾವಾಗ ಗುರುಗಳ ಸಂಕಲ್ಪ ಇತ್ತು, ಯಾವಾಗ ಅವರ ಇಚ್ಛೆಯಂತೆ ಇದೆಲ್ಲ ನಡೀತು ಅನ್ನುವಂಥ ಒಂದು ವಿಷಯ ನಮ್ಮೆಲ್ಲರಿಗೂ ಕೂಡ ಕುತೂಹಲವನ್ನು ಉಂಟು ಮಾಡುತ್ತೆ. ಅಲ್ಲಿ ಕ್ಷೇತ್ರ, ದೇವಸ್ಥಾನ, ಅದರ ಜೊತೆಗೆ ಇದೊಂದು ವಸಿಷ್ಠಾಶ್ರಮ, ಇದು ಹೇಗೆ ಬಂತು, ಆಂಜನೇಯನ ದೇವಸ್ಥಾನ ಹೇಗೆ ಬಂತು, ಗಣಪತಿ ದೇವಸ್ಥಾನ ಹೇಗೆ ಬಂತು, ಹಾಗಾದರೆ ಇದಕ್ಕೇನಾದರೂ ಬೇರೆ ಆಲೋಚನೆಗಳು, ಚಿಂತನೆಗಳು, ಲೌಕಿಕವಾದ ಒಂದು ಚಿಂತನೆ ಒಳಗಡೆ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಿರ್ತಾರೆ. ಆದರೆ ಗುರುಗಳು ಅವರ ಬಾಲ್ಯದಲ್ಲಿ ವ್ಯವಸಾಯ ಮಾಡುವಂಥ ಸಂದರ್ಭದಲ್ಲಿ ಅವರ ನೇಗಿಲಿಗೆ ಸಿಕ್ಕಿದಂಥ ಒಂದು ಗಣಪತಿ ಏನಿತ್ತು ಅದನ್ನು ಪ್ರತಿಷ್ಠಾಪಿಸಿ ಅಭಯ ಗಣಪತಿ ಎಂಬ ಹೆಸರಿನಿಂದ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಎಲ್ಲ ಬಂದ ಭಕ್ತರ ದುರಿತಗಳನ್ನು ನಿವಾರಣೆಗೋಸ್ಕರ ವಿಘ್ನ ನಿವಾರಕನಾಗಿರತಕ್ಕಂಥ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಅದು ಗಣಪತಿ ದೇವಸ್ಥಾನ. ವಸಿಷ್ಠಾಶ್ರಮ ಅನ್ನುವಂಥದ್ದು ನಮ್ಮ ಪರಮಪೂಜ್ಯ ಅವಧೂತ ಬಿಂದುಮಾಧವ ಸ್ವಾಮಿಗಳವರ ಗೋತ್ರದ ಋಷಿಗಳು. ವಾಸಿಷ್ಠ, ಆಭರದ್ವಸು, ಐಂದ್ರ, ಪ್ರಮದ ಎಂಬತಕ್ಕಂತಹ ತ್ರಯಾಋಷೆಯ ಒಂದು ಗೋತ್ರದಿಂದ ಬಂದಂತಹ ಒಂದು ಮನೆತನ. ಸೊ ಹಾಗಾಗಿ ಅವರಿಗೆ ವಸಿಷ್ಠಾಶ್ರಮವನ್ನು ನೋಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ಧ್ಯಾನಕ್ಕೆ ಕೂತಾಗ ರಾಮಲಕ್ಷ್ಮಣರು ಅವರನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಆ ವಸಿಷ್ಠಾಶ್ರಮಕ್ಕೆ ಕರೆದುಕೊಂಡು ಹೋದಂಥ ಒಂದು ಅನುಭವ ಅವ್ರಿಗಾಗಿದ್ದನ್ನು ನಮಗೆಲ್ಲ ತಿಳಿಸಿದರು. ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ವಿಶೇಷವಾಗಿರತಕ್ಕಂಥ ಒಂದು ದೈವಿಕಾನುಭವಗಳು ಅವರಿಗೆ ಸಾಕಷ್ಟು ಆಗಿತ್ತು. ಸಪ್ತರ್ಷಿಗಳ ದರ್ಶನ, ಸಪ್ತಮಾತೃಕಾ ದರ್ಶನ, ಹೀಗೆ ಹಲವಾರು ದರ್ಶನಗಳನ್ನು ನೋಡಿರ್ತಕ್ಕಂಥ, ದರ್ಶನವನ್ನು ಮಾಡಿರ್ತಕ್ಕಂತಹ ಹಾಗೂ ಅವನ ಅನುಗ್ರಹವನ್ನು ಪರಿಪೂರ್ಣವಾಗಿ ಪಟ್ಟಿರ್ತಕ್ಕಂತಹ ಒಂದು ಮಹನೀಯರು. ಎಲ್ಲ ಮಹನೀಯರುಗಳು ಅವರದ್ದೇ ಆದ ಒಂದು ಛಾಪನ್ನು ಮೂಡಿಸಿ ಅವರವರ ಕ್ಷೇತ್ರದಲ್ಲಿ ಭಗವಂತ ಸಂತ ಸ್ವಯಂ ಪರಹಿತೇಶು ಕೃತಾಭಿಯೋಗ ಎಂಬಂತೆ ಅವರು ಪರರಹಿತಕ್ಕೋಸ್ಕರನೇ, ಜಗತ್ ಕಲ್ಯಾಣಕ್ಕೋಸ್ಕರನೇ, ಜಗದುದ್ಧಾರಕ್ಕೋಸ್ಕರನೇ ಅವರು ಅವತರಿಸಿ ಭೂಮಿಯ ಭಾರವನ್ನು ಇಳಿಸುತ್ತಾರೆ. ಅಂತಹ ಒಂದು ಮಹನೀಯರು ಅವಧೂತರುಗಳಲ್ಲೊಬ್ಬರಾಗಿರತಕ್ಕಂತಹ ಅವಧೂತ ಶ್ರೇಷ್ಠರಾಗಿರತಕ್ಕಂತಹ ಪರಮಪೂಜ್ಯ ಬಿಂದುಮಾಧವ ಸ್ವಾಮಿಗಳವರು. ಇದು ರಾಮ ಯಜ್ಞ ಮಾಡಿರ್ತಕ್ಕಂಥ ಜಾಗ ಎಂದೇ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಈ ಒಂದು ವಸಿಷ್ಠಾಶ್ರಮ ಆ ಗುರುಗಳ ಒಂದು ಭೌತಿಕ ಶರೀರದ ತ್ಯಾಗದ ನಂತರ ಅವರ ಎಲ್ಲ ಕ್ರಿಯೆಗಳು ಕೂಡ ಅವರನ್ನು ಇಲ್ಲಿ ಅಧಿಷ್ಠಾನ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂಥದ್ರ ಮೂಲಕ ಇಲ್ಲೇ ಎಲ್ಲಿ ಗಣಪತಿ ಸಿಕ್ಕಿತ್ತು ಅದೇ ಜಾಗದಲ್ಲೇ ಅವರ ಒಂದು ಅಧಿಷ್ಠಾನ ಮಂದಿರವೂ ಕೂಡ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ಇಡೀ ಕ್ಷೇತ್ರಕ್ಕೆ ಮೂಲಾಧಾರವಾಗಿದ್ದಂತಹ ಪರಮಪೂಜ್ಯ ಬಿಂದುಮಾಧವ ಸ್ವಾಮಿಗಳವರು ಮೂಲಾಧಾರ ಅಂತಕ್ಕಂಥದ್ದು ಷಟ್ಚಕ್ರಗಳಲ್ಲಿ ಒಂದಾಗಿರತಕ್ಕಂಥ ಒಂದು ಚಕ್ರ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ, ಶಿಖ, ಜಟ, ಪಶ್ಚಿಮ ಎಂಬತಕ್ಕಂತಹ ಉನ್ಮನಿ ಸ್ಥಾನಗಳಲ್ಲಿ ಮೂಲಾಧಾರ ಚಕ್ರ ಅಂತಕ್ಕಂಥದ್ದು ಮೊದಲನೆಯ ಚಕ್ರ. ಆ ಚಕ್ರಕ್ಕೆ ಅಧಿಪತಿ ಮಹಾಗಣಪತಿ. ನೋಡಿ, ಅವರು ವ್ಯವಸಾಯ ಪ್ರಾರಂಭ ಮಾಡಿದ ನಂತರ ಮುಂಚೆ ಇದ್ದಂತಹ ಒಂದು ಬಡತನ ಪ್ರತಿಯೊಂದು ಕೂಡ ನೀಗ್ತಾ ಬಂದಂತಹ ದವಸ ಧಾನ್ಯಗಳನ್ನು ಭಗವತ್ ಸೇವೆಗೆ ಬಂದಂತಹ ಅತಿಥಿ ಅಭ್ಯಾಗತರಿಗೆ ಸೇವೆಯನ್ನು ಮಾಡ್ತಾ ಅಖಂಡವಾದ ಭಾವನೆಯಲ್ಲಿ ವಿರಮಿಸ್ತಾ ತನ್ನ ಸ್ವರೂಪದಲ್ಲಿ ತಾವು ನೆಲೆ ನಿಂತು ಭಗವಂತನ ಆಜ್ಞಾನುಸಾರ ಲೋಕದ ಹಿತವನ್ನು ಕಾಪಾಡಿಕೊಂಡು ಕ್ಷೇತ್ರದ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತರಾಗಿ ವಿರಾಜಮಾನರಾಗಿ ಇವತ್ತೂ ಕೂಡ ಶಾಶ್ವತರಾಗಿ ಎಲ್ಲರ ಮನೆಗಳಲ್ಲಿ ವಿರಾಜಮಾನರಾಗಿ ದೇದೀಪ್ಯಮಾನವಾಗಿ ಅವರು ಜಾಜ್ವಲ್ಯಮಾನವಾಗಿ ಬೆಳಗುತ್ತಾ ಇದ್ದಾರೆ. ಅಂತಹ ಪರಮಪೂಜ್ಯ ಅವಧೂತ ಬಿಂದುಮಾಧವ ಸ್ವಾಮಿಗಳವರ ಒಂದು ಸಂಸ್ಮರಣಾರ್ಥ, ಅವರ ಸ್ಮರಣೆ ಸದಾಕಾಲ ಇರಲಿ ಅಂತಕ್ಕಂಥ ಭಾವನೆಯಿಂದ ಆರಾಧನೆ ಅಂತಕ್ಕಂಥದ್ದು ಇನ್ಯಾವುದೇ ಬೇರೆ ವಿಶೇಷವಾದ ಒಂದು ಬೇರೆ ಕರ್ಮಗಳು ಅಪರ ಕರ್ಮಗಳಂತೆ ನಾವು ಅದನ್ನು ಮಾಡುವುದಿಲ್ಲ. ಪರಮಪೂಜ್ಯರಿಗೆ, ಯತಿಗಳಿಗೆ, ಅವಧೂತರಿಗೆ ಅದಕ್ಕೊಂದು ವಿಧಿ ಇದೆ. ಆ ಸದ್ಗುರುಗಳ ಒಂದು ಸ್ಮರಣೆಯನ್ನು ಮಾಡೋದರ ಮೂಲಕ ಅವರ ಸತ್ಸಂಗದಲ್ಲಿ ಅವರು ಉಪದೇಶಿಸಿರತಕ್ಕಂಥ, ಅವರು
ನುಡಿದಿರತಕ್ಕಂಥ ವಾಣಿಯನ್ನು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಾವು ಗುರು ಅವರೇನೋ ಅವರು ನಡೆದಂತೆ ನಾವು ನಡಿಬಾರದು. ಅವರು ಏನು ಹೇಳಿರುತ್ತಾರೋ ಅದರಂತೆ ನಡೆಯುವುದರ ಮೂಲಕ ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಬೇಕು. ಉಪಚರಿತವ್ಯ ಸಂತಹ ಯದ್ಯಪಿ ಕಥೆಯಂತೆ ನೈಕಮುಪದೇಶಂ ಯಾಸ್ತೇಷಾಂ ಸ್ವೈರಕಥಾಸ್ತೆ ಏವ ಭವಂತಿ ಶಾಸ್ತ್ರಾಣಿ ಅಂತ. ಅವರು ಯಾವುದೇ ಪ್ರವಚನಗಳನ್ನು ಉಪನ್ಯಾಸಗಳನ್ನು ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಅವರ ಜೀವನದ ನಡವಳಿಕೆ ಏನಿದೆ, ಅವರ ಕೃತಿ ಏನಿದೆ, ಅವರ ಪ್ರತಿ ದಿವಸದ ಒಂದು ದಿನಚರಿ ಏನಿದೆ, ಅದೇ ನಮಗೆ ಜೀವನಕ್ಕೆ ನಮ್ಮ ಜನ್ಮಕ್ಕೆ ಆಗುವಷ್ಟು ಉಪದೇಶಗಳನ್ನು ಮಾಡದಂತೆ ನಮಗೆ ಭಾಸವಾಗುತ್ತೆ. ಆ ಥರ ಇವತ್ತಿನ ದಿವಸ ಇವತ್ತೆಲ್ಲರೂ ಏನಾಗಿದೆ ಅಂತಂದರೆ ಸರ್ವರಂ ಸಾಧುಗಳೇ ಸರ್ವರಂ ಬೋಧಕರೇ ಜೀವನ ಪರೀಕ್ಷೆ ಬಂದಿದ್ರು ನಿಲ್ಲುವ ತನಕ. ಗುರುಗಳು ಯಾವಾಗಲೂ ಹೇಳೋರು, ನೋಡಪ್ಪ ಆಂಜನೇಯನ ಪಾಠ ಹಾಕೊಂಡ ತಕ್ಷಣ ಆಂಜನೇಯ ಆಗಲಿಕ್ಕಾಗಲ್ಲ ಕಣಯ್ಯ. ಆಂಜನೇಯನಂತೆ ನಿಷ್ಕಾಮ ಭಕ್ತನಾಗಿ ನಿಷ್ಕಪಟ ಭಕ್ತಿಯನ್ನು ರಾಮನಲ್ಲಿ ಹೊಂದಿದವನಾಗಿ ಅವನು ನಿಸ್ವಾರ್ಥವಾಗಿ ಭಗವಂತನ ಸೇವೆ ಮಾಡೋದ್ರಿಂದ ಅವನು ಬ್ರಹ್ಮಲಿಂಗನವನ್ನು ಕೊಟ್ಟು ಅವನಿಗೆ ಬ್ರಹ್ಮಪದಿಯನ್ನು ಅನುಗ್ರಹ ಮಾಡಿದ ಶ್ರೀರಾಮಚಂದ್ರ. ಹಾಗೆ ಅಂಥ ಒಂದು ಭಕ್ತಿಯನ್ನು ಮೈಗೂಡಿಸ್ಕೊಳ್ಬೇಕು. ನಾನು ಆಂಜನೇಯನಂಗೆ ಆಗ್ತೀನಿ ಅಂತ ಬಾಲ ಕಟ್ಕೊಂಡು ನೆಗೆಯಕ್ಕೆ ಹೋದರೆ ಬಿಲ್ಡಿಂಗಿಂದ ಕಾಲು ಮುರ್ಕೊಂಡು ಬೀಳ್ತೀವಿ ವಿನಃ ಬೇರೆ ಇನ್ಯಾವ ಪುರುಷಾರ್ಥ ಅದರಲ್ಲಿ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಅವರಂತೆ ನಡೆಯುವುದಕ್ಕಿಂತ ಅವರು ಹೇಳಿದಂಥ ಮಾರ್ಗದಲ್ಲಿ ನಡೆದು ನಾವು ಧನ್ಯರಾಗಿ ಜೀವನ ಸಾರ್ಥಕ ಮಾಡ್ಕೊಳ್ಳೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಈ ಒಂದು ಅವಧೂತ ಬಿಂದುಮಾಧವ ಸ್ವಾಮಿಗಳ ಪ್ರತಿಷ್ಠಾನದಲ್ಲಿ ಇನ್ನು ಮುಂದೆಯೂ ಕೂಡ ಪ್ರತಿ ಶನಿವಾರ ಈಗ ಸುಮಾರು ವಾರಗಳಿಂದ ಸುಮಾರು ತಿಂಗಳುಗಳಿಂದ ಅಖಂಡ ಭಜನೆ, ರಾಮ ಭಜನೆ, ಅಖಂಡ ಭಜನೆ ಅಂದರೆ ಸುಮಾರು ಹೊತ್ತು ರಾಮನ ಸ್ಮರಣೆ ಮತ್ತು ಭಜನೆಯ ಮೂಲಕ ಭಗವಂತನನ್ನು ಆರಾಧನೆ ಮಾಡಿ ನಂತರ ಬಂದಂಥ ಎಲ್ಲ ಭಕ್ತರಿಗೆ ಪ್ರಸಾದವನ್ನು ನಡೆಸುವಂಥ ದೃಷ್ಟಿಯಿಂದ ಎಲ್ಲ ಭಕ್ತರ ಸಹಕಾರದಿಂದ ಅದು ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಮುಂದಿನ ಗುರುಗಳ ಜಯಂತ್ಯುತ್ಸವ ಇರಬಹುದು, ಶಿವರಾತ್ರಿ ಇರಬಹುದು, ಎಲ್ಲ ಕಾರ್ಯಕ್ರಮಗಳು ಕೂಡ ಅವರ ಪ್ರೇರಣೆ ಏನಾಗುತ್ತೆ ಅದರಂತೆ ನಾವು ನಡೆಯುವಂಥವರಾಗಿದ್ದೇವೆ. ಇದರಲ್ಲಿ ಯಾವುದೇ ದ್ವಂದ್ವ ಆಗಲಿ ಅಥವಾ ಇನ್ಯಾವುದೇ ಜಿಜ್ಞಾಸೆಗಳನ್ನು ಇಟ್ಕೊಳ್ಳುವಂಥದ್ದೇನಿಲ್ಲ. ಇಲ್ಲಿ ಗುರುಪೌರ್ಣಿಮೆ ದಿವಸ ಗುರುಪಾದ ಪೂಜೆ ಆದ ದಿವಸ ಗುರುಗಳೇ ಸ್ವತಃ ಅವರ ದಿವ್ಯ ವಾಣಿಯನ್ನು ಎಲ್ಲ ಜನಗಳ ಸಮಕ್ಷಮದಲ್ಲಿ ಹೇಳಿದ್ದಾರೆ. ಇನ್ನು ಮುಂದೆ ನಾನು ಸದಾಕಾಲ ಇಲ್ಲಿ ನೆಲೆಸ್ತೀನಿ, ನಿಮ್ಮೆಲ್ಲರಿಗೂ ಕೂಡ ಪರಿಪೂರ್ಣವಾದ ಅನುಗ್ರಹವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಅಭಯವನ್ನು ಏನು ಕೊಟ್ಟಿದ್ದಾರೆ, ಅವರು ಶಾಶ್ವತವಾಗಿ ಇಲ್ಲಿ ನೆಲೆಸಿದ್ದಾರೆ. ಅವರು ಸರ್ವತ್ರ ಅವರಿರ್ತಕ್ಕಂಥವ್ರು, ಅವರಿಗೆ ಯಾವುದೇ ಒಂದು ದೇಶ ಕಾಲ ಭೇದ ಪರಿಸ್ಥಿತಿಗಳು ಯಾವುದೂ ಇಲ್ಲ, ಅದಕ್ಕೆ ಅತೀತರು. ಹಾಗಾಗಿ ಅವರ ಅನುಗ್ರಹ ನಿಮಗೂ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಸದಾಕಾಲ ಇರಲಿ. ಎಲ್ಲರೂ ಸನ್ಮಾರ್ಗಿಗಳಾಗಿ ಬದುಕಿ ಅಂತ ಹೇಳಿ ಗುರುಗಳ ಅನುಗ್ರಹದೊಂದಿಗೆ ಈ ಎರಡು ಮಾತುಗಳನ್ನು ಗುರುಚರಣೆಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇವತ್ತಿನ ಒಂದು ದಿವಸ ಎಲ್ಲ ಭಕ್ತರ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ತೃತೀಯ ವಾರ್ಷಿಕ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಗುರು ಪ್ರೇರಣೆಯಂತೆ ನಡೆದಿದೆ. ಎಲ್ಲವೂ ಕೂಡ ಕಾರಣೀಭೂತನಾಗಿರತಕ್ಕಂತಹ ಪರಮಾತ್ಮನಿಗೆ ಸಮರ್ಪಣೆ ಆಗಲಿ ಅಂತ ಹೇಳಿ ನಾವು ಹೇಳ್ತಾ, ಇವೆಲ್ಲವೂ ಕಾರ್ಯಗಳು ಮಾಡಿರ್ತಕ್ಕಂಥವನು, ಮಾಡಿಸಿರ್ತಕ್ಕಂಥವನು, ನೋಡಿರ್ತಕ್ಕಂಥವನು, ಊಟ ಮಾಡಿರ್ತಕ್ಕಂಥವನು ಎಲ್ಲವನ್ನೂ ಆ ಸದ್ಗುರುಗಳೇ ಆಗಿರೋದ್ರಿಂದ ಅವ್ರ ಸದ್ಗುರುಗಳಿಗೆ ಅವರು ಸಮರ್ಪಣೆ ಮಾಡೋದ್ರ ಮೂಲಕ ನಾವು ಧನ್ಯರಾಗಬೇಕು ಅಂತ ಹೇಳ್ತಾ ಎರಡು ಮಾತುಗಳನ್ನು ಗುರುಚರಣದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಜಯ ಜಯ ರಘುವೀರ ಸಮರ್ಥ ಅವಧೂತ ಸದ್ಗುರು ಬಿಂದುಮಾಧವ ಸ್ವಾಮಿ ಮಹಾರಾಜ್ ಕಿ ಜೈ.